ಇವತ್ತು ನಾನು ನಿಮಗೆಲ್ಲ ಒಂದು ಐತಿಹಾಸಿಕವಾಗಿರುವಂತಹ ತುಂಬಾ ಹಳೆಯ ಅಂದ್ರೆ ಪ್ರಾಚೀನವಾಗಿರುವಂತಹ ದೇವಸ್ಥಾನಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೊರಗಡೆ ಸಾಕಾದ ಶೂಟ್ ಮಾಡಿದ್ದೀನಿ. ಸೊ ನೀವು ಎಂಜಾಯ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮನೆ ಹುಡುಗ ಬಾಲು. ಎಲ್ಲರೂ ಹೇಗಿದ್ರೆ ಹೋಪ್ ಎವ್ರಿಬಡಿ ಈಸ್ ಡೂಯಿಂಗ್ ಗ್ರೇಟ್ ಅನ್ಕೊಳ್ತಾ ನಾನು ಕೂಡ ಸೂಪರ್ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೆಲ್ಲ ಒಂದು ಐತಿಹಾಸಿಕವಾಗಿರುವಂತಹ ತುಂಬ ಹಳೆಯ ಅಂದರೆ ಪ್ರಾಚೀನವಾಗಿರುವಂಥ ದೇವಸ್ಥಾನಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದೆಲ್ಲಿ ಬರುತ್ತೆ ಅಂದರೆ ಹರಪನಹಳ್ಳಿ ತಾಲೂಕಲ್ಲಿರುವಂತಹ ಬಾಗ್ಲಿ ಎಂಬ ಗ್ರಾಮದಲ್ಲಿ ಆ ದೇವಸ್ಥಾನ ಇದೆ. ಅದು ಕಲ್ಲೇಶ್ವರ ದೇವಸ್ಥಾನ, ತುಂಬ ಇತಿಹಾಸ ಇರುವಂಥ ದೇವಸ್ಥಾನ. ಸೊ ನಾನು ತುಂಬ ಖುಷಿಯಾಗಿದ್ದೀನಿ ಅದು ನೋಡೋದಕ್ಕೆ, ಎಕ್ಸೈಟೆಡ್ ಆಗಿದ್ದೀನಿ. ಆ ದೇವಸ್ಥಾನ ನಿಮಗೂ ತೋರಿಸೋದಕ್ಕೂ ಕೂಡ ನಾನು ಸಖತ್ ಖುಷಿಯಾಗಿದ್ದೀನಿ. ಇನ್ನೇನಾಗ್ತಾರೆ ಬನ್ನಿ ಹೋಗೋಣ, ದೇವಸ್ಥಾನ ಹತ್ರ ಸಿಗೋಣ. ಸೊ ಗೈಸ್, ನಾನಿವಾಗ ಎಕ್ಸಾಕ್ಟ್ಲಿ ಇದು ಐತಿಹಾಸಿಕ ಪ್ರಾಚೀನವಾಗಿರುವಂತಹ ದೇವಸ್ಥಾನ ಹತ್ರನೇ ಇದ್ದೀನಿ. ನೀವು ನೋಡ್ಬೋದು ನನ್ನಿಂದೆ. ಸೊ ನೋಡಿ ಕಾಣ್ತಾ ಇದ್ದೇನೆ. ಸೊ ನಾನಿವತ್ತು ಈ ದೇವಸ್ಥಾನಕ್ಕೆ ಬಂದಿದ್ದೀನಿ. ಬನ್ನಿ ಒಳಗಡೆ ಹೋಗೋಣ, ಹಾಗೆ ಎಕ್ಸ್ಪ್ಲೋರ್ ಮಾಡೋಣ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಬನ್ನಿ ಹೋಗೋಣ ಒಳಗಡೆ. ನಾನು ತುಂಬ ಎಕ್ಸೈಟೆಡಾಗಿ ಕಾಯ್ತಾ ಇದ್ದೀನಿ ನೋಡೋದಕ್ಕೆ. ಬನ್ನಿ. ಸೊ ಗಾಯ್ಸ್, ಎಂಟ್ರೆನ್ಸಲ್ಲೇ ನಿಮಗೆ ಈ ಥರ ಒಂದು ಕಾಣೋಕ್ಕೆ ಸಿಗುತ್ತೆ. ಇಲ್ಲ ಅದು ಆಮೇಲೆ ಎಡಿಟ್ ಮಾಡ್ಬೋದು. ಇಲ್ಲ ಒಳಗೆ ಹೋಗಲ್ಲ, ಹೊರಗೆ. ಹಾಂ, ಓಕೆ ಸರಿ. ಸೊ ಗೈಸ್, ಇವಾಗ ನಾ ಮಾತಾಡೋದು ಏನು ಕೇಳಿದ್ರಲ್ಲ, ಅಲ್ಲೊಬ್ಬರು ನಿರ್ವಾಹಕರಿದ್ದರು. ಅವ್ರು ಏನು ಹೇಳ್ತಾಯಿದ್ರು, ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋ ಹಾಗಿಲ್ಲ ಅಂತ ಹೇಳ್ತಾಯಿದ್ರು. ಸೊ ನಾವು ಅದಕ್ಕೆ ರೆಸ್ಪೆಕ್ಟ್ ಮಾಡಿ ಒಳಗಡೆದೇನು ವಿಡಿಯೋ ಮಾಡಿಲ್ಲ, ಹೊರಗಡೆನೇ ಸಖತ್ತಾಗಿ ವಿಡಿಯೋ ಮಾಡಿದ್ದೀನಿ ನೋಡಿ. ಇನ್ನು ಬಾಗ್ಲಿಯಲ್ಲಿರುವಂಥ ಶ್ರೀ ಕಲ್ಲೇಶ್ವರ ದೇವಾಲಯದ ಇತಿಹಾಸ ಹೇಳೋದಾದರೆ, ಸುಮಾರು 10ನೇ ಮತ್ತು 11ನೇ ಶತಮಾನಗಳಿಂದ 36 ಹಳೆಯ ಕನ್ನಡ ಶಾಸನಗಳನ್ನು ಹೊಂದಿರುವ ಈ ದೇವಾಲಯವನ್ನು ಭಾರತೀಯ ಪುರಾತತ್ವ ಸಮೀಕ್ಷೆಯ ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕವಾಗಿ ರಕ್ಷಿಸಲಾಗಿದೆ. ಇನ್ನು ದೇವಸ್ಥಾನದ ಸುತ್ತಮುತ್ತ ಹೇಳೋದಾದರೆ ಸುಮಾರು ಒಂದು 8 ಸಣ್ಣ ದೇವಾಲಯಗಳನ್ನು ನಿರ್ಮಿಸಲಾಗಿದೆ ಅಂತ. 50 ಕಂಬಗಳಲ್ಲಿ 24 ಕಂಬಗಳು ವೇದಿಕೆ ಮೇಲೆ ನೆಲೆಗೊಂಡಿದ್ದೇವೆ ಅಂತೆ. ಮತ್ತು ನಂದಿಯನ್ನು ಎದುರಿಸುತ್ತಿರುವ ಪೂರ್ವದ್ವಾರದ ಬಾಗಿಲು ಮಾರ್ಗಗಳು ಮತ್ತು ಹತ್ತಿರ ಸಭಾಂಗಣದ ಪ್ರವೇಶವನ್ನು ರೂಪಿಸುವ ದಕ್ಷಿಣದ ದ್ವಾರವನ್ನು ಸಂಕೀರ್ಣವಾಗಿ ಅಲಂಕರಿಸಲಾಗಿದೆ. ಎಷ್ಟು ವರ್ಷದ ಹಳೆ ಸರ್ ಇದು ದೇವಸ್ಥಾನ? 1987 ಇಸ್ವಿನಲ್ಲಿ ಕಟ್ಟಿದ್ದು. ಓ,
ನಮ್ಮ ಪೂರ್ವಜರು ನಮಗಾಗಿ ಬಿಟ್ಟು ಹೋಗಿರುವಂಥ ಆಸ್ತಿಗಳು ಇವನ್ನೆಲ್ಲ ನಾವು ತುಂಬ ಅಚ್ಚುಕಟ್ಟಾಗಿ ಕಾಪಾಡ್ಕೋಬೇಕಾಗಿ ನಮ್ಮ ಎಲ್ಲರ ಕರ್ತವ್ಯ. ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ದೇವಸ್ಥಾನದೊಳಗಡೆ ಹೋದಾಗ ಅಲ್ಲಿರೋ ಕಂಬಗಳು ನೋಡೋದಕ್ಕೆ ಕಣ್ಣು ಕೂಡ ಸಾಲದು. ಬಟ್ ಆದರೆ ಆ ಕಂಬಗಳ ಮೇಲೆ ಅವರ ಹೆಸರುಗಳನ್ನ ಬರೆದಿದ್ದಾರೆ, ಆಮೇಲೆ ಏನೋ ಹಾರ್ಟ್ ಸಿಂಬಲ್ ಎಲ್ಲ ಹಾಕಿದ್ದಾರೆ. ಸೊ ಅದು ಆ ಥರ ಎಲ್ಲ ಮಾಡಬೇಡಿ, ಯಾಕಂದರೆ ನಮಗೂ ಬಿಟ್ಟೋಗಿರೋ ಆಸ್ತಿಗಳನ್ನ ನಾವು ನೋಡ್ಕೋಬೇಕಲ್ವ. ಮುಂದಿನ ಪೀಳಿಗೆಗೂ ಕೂಡ ಇದು ಬೇಕು ನೋಡೋದಕ್ಕೆ. ಇಲ್ಲ, ಅಲ್ಲಿ ಮಾಡಲ್ಲ ಇಲ್ಲ ಅಷ್ಟೇ. ಸೊ ಗಾಯ್ಸ್, ದೇವಸ್ಥಾನದ ಒಳಗಡೆ ಹಲೋ ಇಲ್ಲ, ನಿಮಗೆಲ್ಲರೂ ಗೊತ್ತೇ ಇರುತ್ತೆ, ನಮ್ಮ ಆಲ್ಮೋಸ್ಟ್ ಕರ್ನಾಟಕದ ತುಂಬ ಫೇಮಸ್ ಆಗಿರೋ ದೇವಸ್ಥಾನಗಳಲ್ಲಿ ದೇವ್ರನ್ನ ಪಿಕ್ಚರೈಸ್ ಮಾಡೋ ಹಾಗಿಲ್ಲ ಅಥವಾ ವಿಡಿಯೋ ತೆಗಿಯೋ ಹಾಗಿಲ್ಲ. ಸೊ ಇಲ್ಲಿಂದನೇ ನಾನು ತೋರಿಸ್ತಾ ಇದ್ದೀನಿ. ಸೊ ಒಳಗಡೆನೂ ಕೂಡ ತೆಗಿಯಂಗಿಲ್ಲ ಅಂತ ಗೊತ್ತಿಲ್ಲ, ಇವಾಗ ಹೊಸದ ರೂಲ್ಸ್ ಮಾಡಿದಾರಂತೆ. ದೇವಸ್ಥಾನ ಒಟ್ಟು ಅಲ್ಲಿ ಒಳಗೆ ಹೋಗಂಗಿಲ್ಲಂತೆ, ಫೋಟೋ ವಿಡಿಯೋ ಏನು ಮಾಡೋ ಹಾಗಿಲ್ಲ ಅಂತೆ. ಸೊ ಹಾಗಾಗಿ ನಿಮಗೆ ಹೊರಗಡೆಯಿಂದನೇ ತೋರಿಸ್ತಾ ಇದ್ದೀನಿ. ಹೊರಗಡೆಯಿಂದನೂ ಕೂಡ ಸಾಕಾದಾಗ ಶೂಟ್ ಮಾಡಿದ್ದೀನಿ. ಸೊ ನೀವು ಎಂಜಾಯ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಗಾಯ್ಸ್, ಹೇಗೆ ಅನಿಸ್ತಾ ಇದೆ ನಿಮಗೆ? ನನಗಂತೂ ಸಖತ್ ಥ್ರಿಲ್ ಆಗಿ ಸಖತ್ ಖುಷಿ ಆಗ್ತಾ ಇದೆ. ಯಾಕಂದರೆ ಇದೆಲ್ಲ ನಮ್ಮ ಕರ್ನಾಟಕದ ಹೆಮ್ಮೆ ಇವೆಲ್ಲ. ಸೊ ಇಂಥವೆಲ್ಲ ನಮಗೆ ಈಗಲೂ ನೋಡೋಕ್ಕೆ ಸಿಗುತ್ತೆ. ಸೊ ಸಖತ್ ಖುಷಿ ಆಗ್ತಾ ಇದೆ.